ಅವ್ನು ಬರೋ ಅಷ್ಟರಲ್ಲಿ ಮೇ ಬಿ ಎಲ್ಲ ಮುಗ್ದೋಗುತ್ತೆ. ನಂಗೆ ತಿನ್ಬೇಕು ಅನ್ಸಿತ್ತು. ಹಾಯ್ ಫ್ರೆಂಡ್ಸ್. ಸೈಲೆಂಟ್ ಅಲ್ಲ ನೋಡಿ ಈ ಹುಡುಗ. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನನ್ನ ತಂಗಿ ಬರ್ಡೇ ಆಗಿರೋದ್ರಿಂದ ಆ್ಯಕ್ಚುಲಿ ನಂಗೆ ತಿನ್ನಬೇಕು ಅನಿಸಿತ್ತು. ಪಿ ಜಿಲಿದ್ದೆ, ಸಖತ್ ಕ್ಯಾರೆಟ್ ಹಲ್ವಾ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ತಂಗಿ ಬರ್ಡೇ ಆಗಿರೋದ್ರಿಂದ ಅವಳು ಹೆಂಗೋ ಸಂಜೆ ಮನೆಗೆ ಬರ್ತಾಳೆ, ಟೇಸ್ಟ್ ಮಾಡಿಸೋಣ. ಸ್ವೀಟ್ಸ್ ಅಷ್ಟು ಕಡಿಮೆ ಅವಳು ತಿನ್ನೋದು, ಚಾಕ್ಲೇಟ್ಸ್ ಬಿಟ್ಟರೆ ಏನೂ ತಿನ್ನಲ್ಲ. ಟೇಸ್ಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಯಾಕೆ ಇವತ್ತು ಕ್ಯಾರೆಟ್ ಹಲ್ವಾ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇವತ್ತು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಬೇಗ ಬೇಗ ಮಾಡಿಟ್ಟು ಆಮೇಲೆ ಅವ್ರ ಗಂಡ ಬರ್ತಾನೆ. ಡೆಕೋರೇಷನ್ಸ್ ಈ ಸತಿ ಮನೇಲೇ ಮಾಡೋಣ ಅಂತ, ಯಾಕಂದರೆ ಫೋಟೋಶೂಟ್ ಪ್ಲ್ಯಾನ್ ಆಗಿದೆ ಅವಳದು. ನಾರ್ಮಲಾಗಿ ಹೊರಗೆ ಅಂದರೆ ಸಖತ್ ಗಜಿ ಬಿಜಿ ಇರುತ್ತೆ ಅಂತ ಅಂದ್ಬಿಟ್ಟು ಮನೆ ಒಳಗೆ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಅವಳು ಬರುವಷ್ಟರಲ್ಲಿ ಕ್ಯಾರೆಟ್ ಹಲ್ವಾ ರೆಡಿ ಮಾಡಿ ಡೆಕೋರೇಟ್ ಮಾಡಿ, ಯಾಕಂದರೆ ಅವನು ಯಾವುದೋ ಶೂಟ್ ಆರ್ಡ್ರ್ ಒಪ್ಕೊಬಿಟ್ಟಿದ್ದಾನೆ, ಅಲ್ಲಿ ಹೋಗಿದ್ದಾನೆ. ಅಲ್ಲಿಂದ ಬರೋ ಅಷ್ಟರಲ್ಲಿ ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಸೊ ನೆನ್ನೆನೇ ಹೋಗಿ ಫುಲ್ ಶಾಪಿಂಗ್ ಏನೇನು ಬೇಕು ಎಲ್ಲ ಮಾಡ್ಕೊಬಂದೆ. ನೋಡೋಣ ಎಷ್ಟೊತ್ತಿಗಾಗತ್ತೆ ಅಂತ. ಬೇಗ ಬೇಗ ಮುಗಿಸಿ ಡೆಕೋರೇಟ್ ಎಲ್ಲ ಸ್ಟಾರ್ಟ್ ಮಾಡಿ ಅವ್ರು ಬರೋ ಅಷ್ಟರಲ್ಲಿ ಸರ್ಪ್ರೈಸ್ ಅಂತ ರೆಡಿ ಮಾಡಿ ಕೂತ್ಕೋಬೇಕು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಹಲ್ವಾ ರೆಡಿ ಆಯಿತು. ಏನೋ ಯೂಟ್ಯೂಬ್ ನೋಡ್ಕೊಂಡು ಮಾಡಿದ್ದೀನಿ, ಬಟ್ ಚೆನ್ನಾಗಿದೆ. ಟೇಸ್ಟ್ ಮಾಡಿದೆ ಒಂಚೂರು. ತಿನ್ನೋರಿಗೆ ಕೇಳಿ, ನಾವು ಮಾಡಿದ್ದು ನಮಗೆ ಚೆಂದ ಅನಿಸುತ್ತೆ, ಬಟ್ ತಿನ್ನೋರಿಗೆ ತಿನ್ನಿಸಿ ಕೇಳಬೇಕಲ್ಲ, ಅದು ಮೇನ್ ಟಾಸ್ಕ್. ಸೊ ಸ್ಮೆಲ್ಲು ಸಕ್ಕತ್ತಾಗಿ ಬರ್ತಿದೆ. ನನ್ನ ಮೇಲೆ ನಂಬಿಕೆ ಅಲ್ವಾ? ನಂಬಿಕೆ ಅಂತಲ್ಲ ಅಣ್ಣ, ನನ್ನ ಮೇಲೆ ನಂಬಿಕೆ ಅಲ್ವಾ? ನಂಬಿಕೆ ಅಂತಲ್ಲ ಅಣ್ಣ, ನನ್ನ ಮೇಲೆ ನಂಬಿಕೆ ಅಲ್ವಾ? ಅಣ್ಣ ಬೇಡಣ, ನನ್ನ ಮೇಲೆ ನಂಬಿಕೆ ಅಲ್ವಾ? ಅಣ್ಣ ನೋಡೋಣ ಅಕ್ಕ, ನನ್ನ ಕೈ ಮುಗಿತೀನಿ ಅಣ್ಣ. ಈಗ ಒಂದು ಕಡೆ ಇಟ್ಟು ಯಾವುದ್ರಲ್ಲಿ ಇಡ್ಲಿ, ಹಾಟ್ ಬಾಕ್ಸಲ್ಲಿ ಇಟ್ಬಿಡ್ತೀನಿ. ನೆಕ್ಸ್ಟು ಡೆಕೋರೇಷನ್ಸ್ ಎಲ್ಲ ತೋರಿಸ್ತೀನಿ ಏನೇನಿದೆ ಅಂತ ಅಂದ್ಬಿಟ್ಟು. ಓಕೆ, ಈಗ ಬರ್ಡೇದು ಏನು ಡೆಕೋರೇಷನ್ಸ್ ಇದೆ ಮಿಕ್ಕಿರೋದನ್ನು ಈಗ ಮಾಡಬೇಕು. ಸೊ ಹಾಲಲ್ಲಿ ಅಂತ ಪ್ಲ್ಯಾನ್ ಆಗಿದೆ. ಈಗ ನಂದು ಮನದು ಹಾಲಲ್ಲಿ ಎಲ್ಲ ಡೆಕೋರೇಟ್ ಮಾಡಿ ತೋರಿಸ್ತೀನಿ, ಇಲ್ಲ ರೆಡಿ ಮಾಡೋದನ್ನೇ ತೋರಿಸ್ತೀನಿ. ಸೊ ಆಲ್ರೆಡಿ ಒಂದು ಮಾಡಿದ್ದೀನಿ, ತೋರಿಸ್ತೀನಿ. ಈ ಥರ ನೋಡಿರ್ತೀರ, ಈಗ ಫುಲ್ ಟ್ರೆಂಡಿಂಗ್ ಇದೆ. ಈ ಥರ ಎಲ್ಲ ವಾಲ್ ಮೇಲೆಲ್ಲ ಹಾಕಿ ಬಲೂನ್ಸ್ ಹಾಕಿ ಕೇಕ್ ಇಟ್ಟರೆ ಆಯಿತು. ಅದೇ ಡೆಕೋರೇಷನ್ ಅಂತ ನಮ್ಮ ಐಡಿಯಾ ಆಗಿರೋದು. ಸೊ ಈ ಥರ ಮಾಡಿದ್ದೀನಿ ಒಂದು. ಈಗ ತುಂಬ ಈ ಥರ ಮಾಡಿ ಪೇಸ್ಟ್ ಮಾಡಬೇಕು. ಬನ್ನಿ ಮಾಡೋಣ. ಈ ಥರ ಮಾಡ್ತಾಯಿದ್ದೀನಿ. ಈಗ ಈ ಥರ ಪಟ್ಟ ಪಟ್ಟ ಮಾಡಿಕೊಂಡು, ಹೌದು ಆಗ್ಲೇ ಮಾಡೋದು ಮರಿಯಲ್ಲ. ಸಿ ಕ್ರಿಯೇಟಿವಿಟಿ ಎರಡಾಯಿತು. ಅವ್ನು ಬರೋ ತನಕ ಇದೊಂದು ಮಾಡ್ತಾ ಕೂತ್ಕೊಳ್ಳೋದು. ಅವನು ಬರೋ ಅಷ್ಟರಲ್ಲಿ ಮೇ ಬಿ ಎಲ್ಲ ಮುಗ್ದೋಗುತ್ತೆ. ಅವನು ಮೇ ಬಿ ಇದೇ ಕಾಯ್ತಿದ್ದಾನೇನೋ. ಹೋಗಿ ಊಟ ಮಾಡಿ ಮಲಕ್ಕೋ. ಸೊ ಇಷ್ಟು ರೆಡಿಯಾಗಿದೆ, ಇಷ್ಟು ಸಾಕನ್ಸುತ್ತೆ. ತುಂಬಾ ಆಯಿತು ನೋಡಿ. ಹಿಂಗೆ ಹಾಕ್ಕೊಂಡು ಹೋದರೆ ಯಾವ್ದ್ರೆಲ್ಲರೂ ಹೊಡೆದು ಓಡಿಸ್ತಾರೆ ನನಗೆ. कहूना अभी चामी कलूना पूचामी कभी ना पचा 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 पचा. ಸೊ ಇದು ರೆಡಿ ಆಯಿತು. ಬಲೂನ್ಸ್ ಬಂದು ಅವನು ಉಡಬೇಕು.
ನನ್ನಿಂದ ಆಗಲ್ಲ, ಶಕ್ತಿ ಇಲ್ಲ. ಓಕೆ, ಎಲ್ಲ ರೆಡಿ ಮಾಡೋದನ್ನು ತೋರಿಸ್ತೀನಿ. ನಮ್ಮಮ್ಮ ಸಂಡೇ ಆದರೂ ಇವತ್ತು ಸ್ಕೂಲಿಗೆ ಹೋಗಿ ಬಂದು ಅವ್ರ ಮಗಳು ಬರ್ತಾಳೆ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅವ್ರ ಮಗಳಿಗೋಸ್ಕರ ಎಲ್ಲ ಮಾತಾಡು. ಹಾಯ್ ಫ್ರೆಂಡ್ಸ್. ಸೈಲೆಂಟ್ ಅಲ್ಲ ನೀನು ಅಂತ ಗೊತ್ತು. ಇಲ್ಲಿ ನೋಡಿ, ಈಗ ಬಂದಿದ್ದಾನೆ ಇವನು ಈಗ ಬಂದು ಬಿಲ್ಡಪ್ ಕೊಡ್ತಾನೆ ಮೇಲೆ ಒಂದು ಹೆಂಡತಿ ಹತ್ರ ಎಲ್ಲ ನಾನೇ ಮಾಡಿದ್ದು ಅಂತ. ಈ ಥರ ಮಾಡಿಸಿರೋದ್ರಿಂದ ನಾವು ಆ ಥರ ಡೆಕೋರೇಷನ್ನ ಪ್ಲ್ಯಾನ್ ಮಾಡಿರೋದು. ನಮ್ಮಮ್ಮ ಅವರು ಅದಕ್ಕೂ ಬೈದಿ ಯಾವಾಗಲೂ ಯಾಕಿಂತ ಕೇಕ್ ತರ್ತೀರಾ ಅಂತಾರೆ. ಆದರೆ ಅವ್ರಿಗೆ ಸೇಮ್ ಕೇಕ್ ತಂದ ಖುಷಿಯಿಂದ ಕಟ್ ಮಾಡ್ತಾರೆ. ಇಲ್ಲಿ ಬಲೂರು ಊದ್ತಾ ಇದ್ದಾರೆ ಮನೋಜಿ. ನೋಡಿ, ಈ ಹುಡುಗ ಈಗ ಬಂದು ಅದೆಲ್ಲ ಮಾಡಿದ್ದೀನಿ, ಆದ್ರೂ ಇದು ಊದು ಅಂತ ನನಗೆ ಫೋರ್ಸ್ ಮಾಡ್ತಿದ್ದಾನೆ. ಕ್ಯಾಮ್ರಾ ಆನ್ ಆಗಿರೋ ತನಕ ಊದಲ್ಲ ಪಕ್ಕ. ಆಯ್ತು, ಊದು. ಕಟ್ಟು ಹೋಗ್ಲಿ ಅದು. ಆಕ್ಟಿವಿಟಿ ನಾವೇ ಮಾಡ್ತಿರೋದು ಇದು. ರೆಡಿ ಮಾಡಿದ್ದೀವಿ. ಇನ್ನು ಕ್ಯಾಂಡಲ್ಸ್ ಎಲ್ಲ ಇಟ್ಟು, ಕೇಕ್ ಎಲ್ಲ ಇಟ್ಟು, ಮಧ್ಯ ಚೇರ್ ಬರುತ್ತಲ್ಲಿ. ಸೊ ಕ್ಯಾಮ್ರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಐಡಿಯಲ್ಲಿ ಇದು ಮಾಡಿದ್ವಿ. ಹಲೋ ಕೊಡಿ ಕೊಟ್ಟು ಅಯ್ಯೋ ಎಲ್ಲ ವಿಡಿಯೋ ಮಾಡ್ತೀರಾ ನನ್ನ ಕಡೆಯಿಂದ? ಮಾಮ ನೀನು ಖುಷಿಯಾಗಿ ಖುಷಿ ಪಡೋತರ ಆಕ್ಟಿಂಗ್ ಮಾಡು. ನವಗ್ತಿದೆ ನಿನ್ನ ಧ್ವನಿಯೋಳೆ ನೀರ ಕಣ್ಣೋಳೆ ಸೊಬಗನೆ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ. ಅಷ್ಟೊಂದು ಮಾಡ್ಕೊಂಡು ಆಮೇಲೆ ಹತ್ರ ಬಂದು ಹತ್ರ ಬಾ. ಏ ಫೋನ್ ಇಟ್ ಬಾ, ಇಲ್ಲ ಎಸ್ಬಿಡ್ತೀವಿ. ಫೋನ್ ಇಟ್ ಬಾ ಮಾಮ. ನನ್ನ ಕಡೆ ನೋಡಲ್ಲ. ನೀನ್ ನ್ಯಾಚುರಲ್ ಆಕ್ಟಿಂಗ್ ಮಾಡು. ನಾನು ಅನ್ನಿಲ್ವಾ ಅದು ಕೊಡಕ್ಕಾಗಲ್ಲ ರಿಯಾಕ್ಷನ್. ವಿಡಿಯೋಗೆ ಉಫಾನೆ ಮಾಮ. ನೋಡಿ, ಸಿಂಗಲ್ ತೆಗ್ದ ಅದ್ರಲ್ಲಿ. ವೈಟ್ ಲೈಟ್ ಅಲ್ಲಿ ಒಂದು ಎರಡು ತೆಗೆದಿರಿ. ಹೋಗಿ ಈಶ್ವರ ನೀವಿಬ್ಬರೀಗ ಈಸ್ಕೊಂಬೇಡ. ಓದು ಲೆಟರ್ ಎಲ್ಲ ಕೊಟ್ಟವಳೆ ಮಾಮ. ಅದ್ರಲ್ಲಿ ಓದು ಸಖತ್ ಖುಷಿ ಪಡ್ತೀಯ ಅಂತ ಮಾತಾಡಿದ್ದೀನಿ. ನನ್ನ ಬಡವ್ರ ತರ ಹತ್ರ ನಿಮ್ಮೂರಿಲ್ಲ. ಅಮ್ಮ ಚಪ್ಲಿ ಓದೆ ಇದನ್ನ ಮಾತ್ರ ಬಿಡಲ್ಲ. ಓಡ್ಬಿಡ್ತಾಳೆ. ಸರಿ ಆಯ್ತು, ಎಲ್ಲ ಇಟ್ಕೊಂಡಿದ್ದಾಯ್ತು. ಹೊರಟ ಅಕ್ಕ ಅಡಿಲ್ಲ ಒಂದು ಫೋಟೋ ಮಾಡಿ. ಅದಕ್ಕೆ ಈಸಿಯಾಗಿ ಹಿಂಗೆ ತಗೊಂಡಿದ್ದೀನಿ. ಇವತ್ತು ನಾವು ಬ್ಲಾಗ್ನ ಮುಗಿಸ್ತಿದ್ದೀವಿ. ಅವಳು ಬರ್ಡೇ ಮಾಡಿದ್ದು ನಾರ್ಮಲ್ ಶಾರ್ಟ್ಸ್ ವಿಡಿಯೋಸ್ ಥರ ಮಾಡಿಟ್ಟಿದ್ದೀನಿ. ಲೆಂದಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಾಯ್ಲಿ ಚುಟ್ಟು ಬಾಯ್ ಹೇಳು. ಬಾಯ್ಲಿ ಬಾಯ್ ಹೇಳ್ಬಿಡು. ನಾವು ನಮ್ಮ ಚುಟ್ಟು ಈ ವ್ಲಾಗ್ನ ಬಾಯ್ ಮಾಡ್ತಿದ್ದೀವಿ. ಬಾಯ್ ಮಾಡು ಬೇಗ ಮಾಡ್ಬಿಡು ಬೇಗ ಮಾಡು. ಅವಳು ಹೇಳೋ ಮೂಡಲಿಲ್ಲ. ಅವಳಿಗೆ ಹೊಡಿಬೇಕು. ಅಮ್ಮ ಅಂತಿದ್ದಾಳೆ. ಹಾಯ್ ಅನ್ನು ಹಾಯ್. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಬಾಯ್ ಹೇಳು ರಾಜು. ಓ ಸೀರೆ ನೋಡ್ಬಿಟ್ಟು ಬರ್ಡೇ ಗರ್ಲ್